ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಕ್ಕಂಥ ಚರ್ಚೆ ನಡೆದ ಸಂದರ್ಭದಲ್ಲಿ ಈ ಒಂದು ಪೂಜೆಗೆ ಏನು ಮಹತ್ವ ಅಂತ ಸರ್ ಖಂಡಿತ. ಈಗ ನಾವು ವೈಯಕ್ತಿಕವಾಗಿ ಹೇಳೋದಾದರೆ ಅವರು ಗಂಗಾಧರ ಜಗದ್ಗುರು ಒಂದು ಭಕ್ತಿಯಿಂದ ಬಂದು ಪೂಜೆ ಮಾಡಿದ್ದಾರೆ. ಅವರು ನಾವು ಕೂಡ ಒಂದು ತಂಡೂಲ ಪ್ರಶ್ನೆಯನ್ನು ಕೂಡ ಹಾಕ್ತೀವಿ. ಅದರಲ್ಲಿ ತಂಡೂಲ ಪ್ರಶ್ನೆ, ಆ ಪ್ರಶ್ನೆಯಲ್ಲೂ ಕೂಡ ನಾವು ಒಂದು ನಮ್ಮ ವೈಯಕ್ತಿಕವಾಗಿ ಪ್ರಶ್ನೆ ಇಟ್ಟಿದ್ದೀವಿ. ಅವರು ಒಂದು 3-3.5 ತಿಂಗಳಲ್ಲಿ 100% CM ಆಗ್ತಾರೆ ಅನ್ನೋ ಒಂದು ಅಮ್ಮನವರ ಒಂದು ಪ್ರೇರಣೆ ಆಗಿದೆ, ತಾಯಿ ಪ್ರೇರಣೆ ಕೂಡ ಆಗಿದೆ. ಆಗ್ತಾರೆ ಅನ್ನೋದು ಖಂಡಿತವಾಗ್ಲೂ ಕೂಡ ನಮ್ಮ ನಂಬಿಕೆ ಇದೆ. ಅವ್ರಿಗೂ ಕೂಡ ಹೇಳಿದ್ದೀವಿ ಖಂಡಿತ ಆಗ್ತೀರಿ ಸರ್ ಅಂತ. ಅವರು ಕೂಡ ಆಯಿತು ನಿಮ್ಮ ಆಶೀರ್ವಾದ ಇರಲಿ, ಒಳ್ಳೆಯದಾಗಲಿ ಅಂತೇಳಿ ಕೂಡ ಅವರು ಅಮ್ಮನವ್ರಿಗೆ ಒಂದು ವಿಶೇಷವಾದಂಥ ಪೂಜೆಯನ್ನು ಮಾಡಿ ಅವರು ಕೂಡ ಆಶೀರ್ವಾದವನ್ನು ತಗೊಂಡೋಗಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಇಲ್ಲಿಯ ದೇವರ ಶ್ರೀರಕ್ಷೆ ಮತ್ತು ಆಶೀರ್ವಾದ ಸಿಕ್ಕಿದ್ರೆ ಅವರಿಗೆ ಒಂದು ಅವರ ಇಷ್ಟಾರ್ಥ ಸಿದ್ಧಿ ಆಗ್ಬೋದು. ಖಂಡಿತ ಸರ್. ಯಾಕೆಂದರೆ ಹಿಂದೆ ದೇವಸ್ಥಾನಕ್ಕೂ ಕೂಡ ಎಲ್ಲ ಬಂದಿದ್ದರು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಬಂದಿದ್ದರು. ಅದಾದ ನಂತರ ಈಗ DK ಶಿವಕುಮಾರ್ ಬಂದಿದ್ದಾರೆ. ಅವರು ಬಂದಿದ್ದ ಉದ್ದೇಶ ಈ ಒಂದು ಮಂಟಪ ಏನು ಸಮರ್ಪಣೆ ಮಾಡ್ತಿದ್ದೀವಲ್ಲ ಆ ಪೂಜೆ ವಿಶೇಷಕ್ಕೆ ಬಂದಿದ್ದು. ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ ಅಂತೇಳಿ ಒಂದು ಪ್ರಾರ್ಥನೆ ಇಟ್ಟಿದ್ದಾರೆ. ಅವರು ಕೂಡ ಈಗ ನೋಡ್ತಾ ಇರ್ಬೋದು, ಈಗ ಏನು ನಡೀತಾ ಇದೆ ಹಾಲಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ತುಂಬ ಚಟಾಪಟಿಗಳು ನಡೀತಾ ಇದೆ. ಅದು ಕೂಡ ಅವ್ರು ಮುಂದಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಹೊಂದಿದ್ರು. ಅದೇ ರೀತಿ ಸಂಕಲ್ಪವನ್ನು ಕೂಡ ನಾವು ನಿನ್ನೆ ವಿಶೇಷವಾಗಿ ಅವರು ನಂಬಿರತಕ್ಕಂತಹ ಗಂಗಾಧರ ಜಗದ್ಗುರು ಮತ್ತು ಈಗಿರತಕ್ಕಂಥ ಜಗದ್ಗುರುಗಳ ಸಮ್ಮುಖದಲ್ಲಿ ಅವರ ಒಂದು ಆಶೀರ್ವಾದ ಪೂರ್ವಕವಾಗಿ ನನ್ನ ಈ ಸಂಕಲ್ಪವನ್ನು ಮಾಡಿದ್ದೀವಿ. ಮುಂದೆ ಅವರಿಗೆ ಒಂದು ಉನ್ನತ ಸ್ಥಾನ ಸಿಗಲಿ ಅಂತ ಹೇಳಿ ಖಂಡಿತವಾಗ್ಲೂ ಸಂಕಲ್ಪವನ್ನು ಮಾಡಿದ್ದೀವಿ ಸರ್. ಅವ್ರಿಗೆ ಮುಂದೆ ಪೂಜೆ ಟೈಮಲ್ಲಿ CM ಆಗಬೇಕು ಅನ್ನೋ ಸಂಕಲ್ಪ ಸೊ ಅವರು ಯಾವುದೇ ರೀತಿ ಸಂಕಲ್ಪವನ್ನು ಆಗಲೇಬೇಕು ಅಂತೇಳಿ ಖಂಡಿತ ಅವರು ವೈಯಕ್ತಿಗಳಿಲ್ಲ. ಅವರಿಗೆ ಒಳ್ಳೇದಾಗಬೇಕು ಅಂತ ನಾವೇ ಒಳ್ಳೇದಾಗಬೇಕು, ಮುಂದೆ ಒಂದು ಸ್ಥಾನ ಸಿಗಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿ ಪೂಜೆ ಮಾಡಿದ್ದೀವಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಕ್ಷೇತ್ರ ದೇವರು ನವಿಲೆ ನಾಗೇಶ್ವರ ಸ್ವಾಮಿಯವರು ಕೂಡ ಆಶೀರ್ವಾದ ಅವರಿಗೆ ಸಿಗ್ತದೆ.